ಇನ್ನು ಕೇವಲ 50 ವರ್ಷ ಆಮೇಲೆ ಇಡೀ ಜಗತ್ತಿನಲ್ಲಿ ಮಕ್ಕಳೇ ಆಗೋದಿಲ್ಲ. ಕಾರಣ ಸಿಂಪಲ್, ಪುರುಷರೆಲ್ಲ ನಿರ್ವೀರ್ಯರಾಗಿ ಬಿಡ್ತಾರೆ. ಎಂಥದ್ದೊಂದು ಎಚ್ಚರಿಕೆ ಕೊಟ್ಟಿರೋದು ವಿಜ್ಞಾನ ಮತ್ತು ವೈದ್ಯರು. ಮರೆತರೆ ಜೋಕೆ, ನಪುಂಸಕ ಜಗತ್ತು ಸೃಷ್ಟಿಯಾಗುತ್ತೆ. ಇದೇ ಇವತ್ತಿನ ಸಮಥಿಂಗ್ ಸ್ಪೆಷಲ್. ಹೌದು, ಇನ್ನು 50 ವರ್ಷದ ನಂತರ ನಪುಂಸಕ ಜಗತ್ತು ಸೃಷ್ಟಿಯಾಗುತ್ತೆ. ಪುರುಷರು ನಿರ್ವೀರ್ಯರಾಗ್ತಾರೆ. ಇಂಥದ್ದೊಂದು ವರದಿ ಕೊಟ್ಟಿರೋದು ಸ್ಕಾಟ್ಲೆಂಡ್ನ ಸಂತಾನೋತ್ಪತ್ತಿ ಸಂಸ್ಥೆ. ವಿಶ್ವಸಂಸ್ಥೆಯ ಮಾನ್ಯತೆ ಪಡೆದಿರೋ ಈ ಸಂಸ್ಥೆ ಕೊಟ್ಟಿರೋ ವಾದದ ತಿರುಳಾದ್ರೂ ಏನು? ಮೊದಲು ಅದನ್ನ ನೋಡೋಣ ಬನ್ನಿ. ಮಕ್ಕಳಿರಲವ್ವ ಮನೆ ತುಂಬಾ ಮಕ್ಕಳಿರಬೇಕು. ಅವರು ಓಡಾಡ್ತಾ ಇರಬೇಕು. ಮಕ್ಕಳಿದ್ದ ಮನೆಗೆ ಬೀಸಣಿಗೆ ಯಾಕೆ ಬೇಕು? ಮಕ್ಕಳ ನಗುವಲ್ಲೇ ದೇವರಿದ್ದಾನೆ. ಮಕ್ಕಳಿಲ್ಲದ ಬಾಳು ಬಾಳಲ್ಲ. ಇವೆಲ್ಲವನ್ನ ನಾವು ಕೇಳಿದ್ದೇವೆ. ಮದುವೆ ಆಯ್ತು ಅಂದ್ರೆ ಏನು ಗುಡ್ ನ್ಯೂಸ್ ಯಾವಾಗ ಅಂತ ಕೇಳ್ತಾನೆ ಇರ್ತೇವೆ. ಮಕ್ಕಳಿಗೆ ಮದುವೆ ಮಾಡಿ ಮೊಮ್ಮಕ್ಕಳಿಗೆ ಕಾದು ಕುಳಿತುಕೊಳ್ಳುವ ಅಜ್ಜ ಅಜ್ಜಿಯರಿಗೆ ಕೊರತೆ ಏನೂ ಇಲ್ಲ. ಆದ್ರೆ ಈ ಎಲ್ಲ ಕನಸು ನಿರೀಕ್ಷೆಗಳನ್ನ ಇನ್ನು 50 ವರ್ಷದ ಮೇಲೆ ಇಟ್ಕೊಳ್ಳೇಬೇಡಿ. ಇನ್ನು 50 ವರ್ಷ ಆಮೇಲೆ ಮಕ್ಕಳೇ ಆಗೋದಿಲ್ಲ. ಹೌದು, ಇಂಥದ್ದೊಂದು ಅಧಿಕೃತ ಸಂಶೋಧನಾತ್ಮಕ ವರದಿ ಹೊರಬಿದ್ದಿದೆ. ಇನ್ನು ಕೇವಲ 50 ವರ್ಷಗಳಲ್ಲಿ ಜಗತ್ತಿನ ಪುರುಷರು ಪುರುಷತ್ವವನ್ನೇ ಕಳೆದುಕೊಳ್ಳುತ್ತಾರೆ. ಅರ್ಥಾತ್ ಮಕ್ಕಳನ್ನ ಹುಟ್ಟಿಸುವ ಸಾಮರ್ಥ್ಯವನ್ನೇ ಕಳೆದುಕೊಳ್ಳುತ್ತಾರೆ. ಪುರುಷರ ವೀರ್ಯದಲ್ಲಿ ವೀರ್ಯಾಣುಗಳ ಸಂಖ್ಯೆಯೇ ಕಡಿಮೆಯಾಗುತ್ತಿದೆ. ಇದು ಹೀಗೆ ಸಾಗುತ್ತಾ ಹೋದ್ರೆ ಇನ್ನು 50 ವರ್ಷ ಖಲಾಸ್, ಮಕ್ಕಳನ್ನೇ ಹುಟ್ಟಿಸಲು ಸಾಧ್ಯವಿಲ್ಲದ ನಪುಂಸಕ ಜಗತ್ತು ನಿರ್ಮಾಣವಾಗುತ್ತೆ. ಹುಷಾರ್ ಎನ್ನುತ್ತಿದೆ ಒಂದು ರಿಪೋರ್ಟ್. ಈ ವರದಿ ಕೊಟ್ಟಿರುವುದು ಯಾವುದೋ ಲಡ್ಕಾಸಿ ಸಂಸ್ಥೆಯಲ್ಲ, ಸ್ಕಾಟ್ಲೆಂಡ್ನ ಅಬರ್ದಿನ್ ಅನ್ನೋ ಸಂತಾನೋತ್ಪತ್ತಿ ಕೇಂದ್ರ. ಅದು 1989ರಿಂದ 2012ರವರೆಗೆ ತಮ್ಮದೇ ಸಂಸ್ಥೆಯಲ್ಲಿ ಚಿಕಿತ್ಸೆಗಾಗಿ ಆಗಮಿಸಿದ್ದ ಪುರುಷರ ವೀರ್ಯ ಪರೀಕ್ಷೆ ಮಾಡಿದೆ. ಸತತ 23 ವರ್ಷಗಳ ವೀರ್ಯಾಣುಗಳ ಅಧ್ಯಯನ ಮಾಡಿ ಈ ವರದಿ ಕೊಟ್ಟಿದೆ. ಇಷ್ಟು ವರ್ಷಗಳ ಅವಧಿಯಲ್ಲಿ ಆಗಿರುವ ದೊಡ್ಡ ಬದಲಾವಣೆ ಏನು ಗೊತ್ತಾ? ಪುರುಷರ ವೀರ್ಯಾಣು ಸಂಖ್ಯೆ 30% ಕಡಿಮೆಯಾಗಿದೆ. ಈ ಬಂಜೆತನಕ್ಕೆ ಮುಖ್ಯ ಕಾರಣ ಮಹಿಳೆಯರಲ್ಲ, ಪುರುಷರು. ಇವತ್ತಿಗೂ ಅಷ್ಟೇ ವೈದ್ಯರು ಹೇಳೋ ಪ್ರಕಾರ ಮಕ್ಕಳಾಗದ ದಂಪತಿಗಳಲ್ಲಿ ಮಕ್ಕಳಾಗದೇ ಇರುವುದಕ್ಕೆ ಹೆಚ್ಚು ಕಾರಣ ಪುರುಷರೇ ಆಗಿದ್ದಾರೆ. ಇನ್ನು 50% ಕಾರಣಗಳಲ್ಲಿ ಮಿಕ್ಕೆಲ್ಲ ಸಮಸ್ಯೆಗಳು ಬರುತ್ತವೆ. ಒಂದು ಆಸ್ಪತ್ರೆಗೆ ಮಕ್ಕಳಾಗದ 100 ದಂಪತಿಗಳು ಭೇಟಿ ಕೊಟ್ರೆ ಆ 100ರಲ್ಲಿ 50 ಕೇಸುಗಳಲ್ಲಿ ಗಂಡಸರಲ್ಲಿ ಮಕ್ಕಳನ್ನ ಸೃಷ್ಟಿಸುವ ಶಕ್ತಿಯೇ ಇರೋದಿಲ್ಲ. ಈಗ ಬಂಜೆತನ ಉಂಟಾಗಲಿಕ್ಕೆ ಪುರುಷರು ಒಂದು ಅರ್ಧದಷ್ಟು ಕಾರಣ, ಒಂದು 50% ಅಷ್ಟು ಕಾರಣ ಅಂತ ಹೇಳ್ಬೋದು. ಸೊ ಅದರಲ್ಲಿ ಈ ವೀರ್ಯಾಣುಗಳ ಕೊರತೆ, ಆಲಿಗೋಸ್ಪರ್ಮಿಯಾ ಅಂತ ಹೇಳ್ತೀವಿ, ಕೌಂಟ್ ಕಡಿಮೆ ಇರ್ಬೋದು, ಅಥವಾ ವೀರ್ಯಾಣುಗಳು ಟೋಟಲಿ ಆಬ್ಸೆಂಟ್ ಇರ್ಬೋದು, ವೀರ್ಯಾಣು ಒಂದೂ ಸಹ ಇಲ್ಲದಂಥ ಒಂದು ಪರಿಸ್ಥಿತಿ ಇರ್ಬೋದು. ಸೊ ಇವೆರಡು ಅಲ್ದಲೇ ಈ ಪುರುಷನಿಗೆ ಹಲವಾರು ಕಾರಣಗಳಿಂದ, ಸೊ ಈ ಒಂದು ದಂಪತಿ ಒಂದು ಲೈಂಗಿಕ ಜೀವನದಲ್ಲಿ ಏನಾದರೂ ತೊಂದರೆ ಇದ್ದರೆ ಪುರುಷನ ಕಾರಣದಿಂದ ಒಂದು ಬಂಜೆತನ ಉಂಟಾಗ್ಬೋದು. ಸೊ ಅಥವಾ ಡೆಬಿಲಿಟೇಟಿಂಗ್ ಡಿಸೀಸ್ ಅಂತ ಹೇಳ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಈಗ ಕ್ಯಾನ್ಸರ್ ಆಗಿರ್ತಕ್ಕಂಥ ಪುರುಷರಲ್ಲಿ ಅವ್ರಿಗೆ ಕೀಮೋಥೆರಪಿ ತೊಗೊಂಡಿರ್ತಾರೆ. ಸೊ ಅಂಥವರಲ್ಲಿ ಬಂಜೆತನ ಉಂಟಾಗುತ್ತೆ. ಸೊ ಹೀಗೆ ಒಂದು 100 ಜನ ಬಂಜೆತನ ದಂಪತಿಗಳನ್ನು ತೆಗೆದುಕೊಂಡಾಗ ಅದರಲ್ಲಿ 50% ನಾವು ಈ ಪುರುಷರಲ್ಲಿ ಕಾರಣ ಇರುತ್ತೆ. ಅಂದಹಾಗೆ ಇಂಥದ್ದೊಂದು ಪರಿಸ್ಥಿತಿ ಸದ್ಯಕ್ಕೆ ಗಂಭೀರವಾಗಿರೋದು ವಿದೇಶಗಳಲ್ಲಿ. ಹಾಗಂತ ನಾವು ಸುಮ್ಮನೆ ಕುಳಿತುಕೊಳ್ಳೋ ಹಾಗಿಲ್ಲ. ಇದೇ ಸ್ಥಿತಿ ಈಗಾಗಲೇ ಭಾರತಕ್ಕೂ ಕಾಲಿಡುತ್ತಿದೆ. ಅದರಲ್ಲೂ ಹೆಚ್ಚಾಗಿ ನಗರಗಳಲ್ಲಿನ ನಪುಂಸಕ ಪುರುಷರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ನಗರಗಳಲ್ಲಿ ವಾಸಿಸುವ ಗಂಡಸರು ಹೆಚ್ಚಿನ ಪ್ರಮಾಣದಲ್ಲಿ ಪುರುಷತ್ವ ಕಳೆದುಕೊಳ್ಳುತ್ತಿದ್ದಾರೆ. ಅವರ ವೀರ್ಯದಲ್ಲಿ ವೀರ್ಯಾಣುಗಳೇ ಪ್ರಬಲವಾಗಿಲ್ಲ. ಬೆಂಗಳೂರಲ್ಲೇ ಹೆಚ್ಚುತ್ತಿದ್ದಾರೆ ನಪುಂಸಕ ಪುರುಷರು. ಹೌದು, ಬೆಂಗಳೂರು ರಾಜ್ಯದ ಮಟ್ಟಿಗೆ ಹೇಗೆ ಅಭಿವೃದ್ಧಿಯ ರಾಜಧಾನಿಯೋ, ಐಟಿ ಸಿಟಿಯೋ, ಗಾರ್ಡನ್ ಸಿಟಿಯೋ, ಹಾಗೇನೆ ಈಗದು ನಪುಂಸಕ ಪುರುಷರನ್ನು ಅಭಿವೃದ್ಧಿ ಮಾಡುತ್ತಿದೆ. ಅದಕ್ಕೆ ಕಾರಣಗಳು ಒಂದೆರಡಲ್ಲ. ಮತ್ತು ಈಗ ಪುರುಷರಲ್ಲೂ ಸಹ ಮದುವೆ ಆಗುವಂಥದ್ದು ಭಾಳ ಲೇಟ್.
ಸೊ ಸಾಕಷ್ಟು ಪುರುಷರು 35 ವರ್ಷ ಆದ ನಂತರ ಮದುವೆ ಆಗ್ತಾರೆ. ಸೊ ಆಗ ಕ್ರಮೇಣವಾಗಿ ಆಟೋಮ್ಯಾಟಿಕಲಿ ಆ ಒಂದು ಸ್ಪರ್ಮ್ ಕೌಂಟ್ ಕಡಿಮೆ ಆಗುತ್ತೆ. ಅಂದಹಾಗೆ ಸ್ಕಾಟ್ಲೆಂಡ್ನ ಅಬರ್ದಿನ್ ಸಂಸ್ಥೆ ಸಣ್ಣ ಸಂಸ್ಥೆಯೇನೂ ಅಲ್ಲ. ಇದಕ್ಕೆ ವಿಶ್ವಸಂಸ್ಥೆಯ ಮಾನ್ಯತೆಯೂ ಇದೆ. 1950ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ವರದಿ ಕೊಟ್ಟಿತ್ತು. 1 ಮಿಲಿಲೀಟರ್ ವೀರ್ಯದಲ್ಲಿ 11.3 ಕೋಟಿ ವೀರ್ಯಾಣುಗಳಿರಬೇಕು. ಹಾಗಿದ್ದರೆ ಮಾತ್ರ ಮಕ್ಕಳು ಹುಟ್ಟಲು ಸಾಧ್ಯ ಎಂದಿತ್ತು. 2009ರಲ್ಲಿ ಅದೇ ವಿಶ್ವ ಆರೋಗ್ಯ ಸಂಸ್ಥೆ ವಾದವನ್ನ ಸ್ವಲ್ಪ ಬದಲಾಯಿಸಿಕೊಂಡಿದೆ. 1 ಮಿಲಿಲೀಟರ್ ವೀರ್ಯದಲ್ಲಿ 2 ಕೋಟಿ ವೀರ್ಯಾಣುಗಳಿದ್ದರೂ ಸಾಕು ಎನ್ನುತ್ತಿದೆ. ಆದರೆ ಇದನ್ನ ಎಷ್ಟೋ ವೈದ್ಯರು ಒಪ್ಪೋದಿಲ್ಲ. ಇಷ್ಟಿದ್ದರೆ ಓಕೆ ಇರಬಹುದೇನೋ, ಆದರೆ ಇಷ್ಟೇ ಸಾಕು ಎನ್ನಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಇಷ್ಟಕ್ಕೂ ಇಂಥದ್ದೊಂದು ಸಮಸ್ಯೆಗೆ ಯಾರು ಕಾರಣ, ಏನು ಕಾರಣ ಅಂತ ಹುಡುಕುತ್ತಾ ಹೋದ್ರೆ ಯುವಕರೇ ಹುಡುಕಿ ಹೋಗಿ ಮಾಡಿಕೊಂಡ ಎಡವಟ್ಟುಗಳ ಸರಮಾಲಿಗೆ ಕಣ್ಣೆದುರು ನಿಲ್ಲುತ್ತೆ. ಇವೆಲ್ಲದರ ಪರಿಣಾಮವೇ ನಪುಂಸಕ ಜಗತ್ತು ಸೃಷ್ಟಿಯಾಗಲಿರೋ ಆತಂಕ. ನಪುಂಸಕ ಜಗತ್ತು ಸೃಷ್ಟಿ ಹೇಗಾಗುತ್ತಿದೆ ಗೊತ್ತಾ? ವೀರ್ಯಾಣುಗಳು ಉತ್ಪತ್ತಿಯಾಗುತ್ತಿವೆ, ಗರ್ಭಕೋಶವನ್ನೇ ಸೇರುತ್ತಿಲ್ಲ. ಇನ್ನು ಎಷ್ಟೋ ವೀರ್ಯಾಣುಗಳು ಗರ್ಭಕೋಶ ಸೇರುವ ಮೊದಲೇ ಸಾವನ್ನಪ್ಪುತ್ತಿವೆ, ಮೊಟ್ಟೆಗಳಾಗುತ್ತಿಲ್ಲ. ನಿಧಾನವಾಗಿ ವಯಸ್ಸಾದ ಮೇಲೆ ಮದುವೆಯಾಗುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಅಲ್ಲದೆ ವಯಸ್ಸಾದ ಮೇಲಿನ ಗರ್ಭಧಾರಣೆ ನಿಲ್ಲುತ್ತಿಲ್ಲ. ಮಹಿಳೆಯರಲ್ಲೂ ಇದು ಸಾಮಾನ್ಯ ಸಮಸ್ಯೆಯಾಗುತ್ತಿದೆ. ಇಷ್ಟೆಲ್ಲ ಸಮಸ್ಯೆಗಳಿಗೆ ಏನು ಕಾರಣ? ಇನ್ನು 50 ವರ್ಷಗಳ ನಂತರ ಜಗತ್ತಿನ ಸೃಷ್ಟಿಕ್ರಿಯೆಯೇ ನಿಂತು ಹೋಗುತ್ತಾ? ಇದಕ್ಕೆಲ್ಲ ಪರಿಹಾರವೇ ಇಲ್ವಾ? ಹೀಗೆ ಹುಟ್ಟುವ 10 ಪ್ರಶ್ನೆಗಳಿಗೆ ವೈದ್ಯರು ಒಂದೇ ಮಾತಿನಲ್ಲಿ ಡೋಂಟ್ ವರಿ ಅನ್ನೋ ಉತ್ತರ ಕೊಡ್ತಾರೆ. ಆದರೆ ಅವರು ಕೊಡುವ ಎಚ್ಚರಿಕೆ ಮತ್ತು ಪರಿಹಾರ ಸೂತ್ರಗಳನ್ನು ಪ್ರತಿಯೊಬ್ಬರೂ ಪಾಲಿಸಲೇಬೇಕು. ಇಲ್ಲದಿದ್ದರೆ ಇನ್ನು 50 ವರ್ಷಗಳ ನಂತರ ಮಕ್ಕಳಾಗುವುದಿಲ್ಲ ಎಂಬ ಎಚ್ಚರಿಕೆ ನಿಜವಾಗಿ ಬಿಡುತ್ತೆ. ಹಾಗಾದ್ರೆ ಇಂಥದ್ದೊಂದು ಪರಿಸ್ಥಿತಿ ಸೃಷ್ಟಿಯಾಗೋದಕ್ಕೆ ಕಾರಣವಾದ್ರೂ ಏನು? ಯಾಕಂದ್ರೆ ಅದು ಪ್ರಕೃತಿ ಕೊಟ್ಟಿರೋ ಶಾಪವಲ್ಲ, ನಾವೇ ಸೃಷ್ಟಿಸ್ಕೊಂಡ ಅನಾಹುತ. ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.